ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ. ನಾನು ಸುಪ್ರೀತ್ ಅನಂತಸ್ವಾಮಿ, ಬೋಗಾದಿ ರಸ್ತೆಯಿಂದ ಕ್ರಿಶ್ ವುಡ್ಸ್ ಅಥವಾ ಕೃಷ್ಣ ವುಡ್ಸ್ ಅಂತ ಈ ಲೇಔಟಿನ ಹೆಸರು. 4 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಮೂಡಾ ಅಪ್ರೂವ್ಡ್ ಲೇಔಟ್ ಇದು. ಮೈಸೂರು ಮಧ್ಯಭಾಗದಿಂದ ಎಕ್ಸಾಕ್ಟ್ಲಿ ದಿಸ್ ಲೊಕೇಶನ್ ಇಸ್ ಅಬೌಟ್ 10 ಕಿಲೋಮೀಟರ್ಸ್. ಬೋಗಾದಿ ರಸ್ತೆಯಲ್ಲಿರುವಂತಹ ರಿಂಗ್ ರೋಡ್ ಏನಿದೆ, ಪೆಟ್ರೋಲ್ ಬಂಕ್ ಇದೆ, GLN ಚೌಲ್ಟ್ರಿ ಅಥವಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಥವಾ SJCE ಕಾಲೇಜ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಆರ್ SJCE ಕಾಲೇಜ್, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಅಬೌಟ್ 4.5 ಕಿಲೋಮೀಟರ್ ಆಗುತ್ತೆ. ದಿಸ್ ಇಸ್ ದ ಲೇಔಟ್. ಎಂಟ್ರನ್ಸಲ್ಲೇ ಉದ್ಯಾನವನ ಪಾರ್ಕ್ ಮಾಡಿದ್ದಾರೆ. ಈಗಾಗಲೇ 4-5 ಮನೆಗಳು ತಲೆ ಎತ್ತಿದೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಸಪ್ಲೈ, ಪಾರ್ಕ್, CA, ವೈಡ್ ರೋಡ್ಸ್, ಅವೆನ್ಯೂ ಟ್ರೀಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಎಲ್ಲ ಇರುವಂತಹ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಮೈಸೂರಲ್ಲಿ 30-40 ಸೈಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿರೋರಿಗೆ ಇದು ಭಾಳ ಸೂಕ್ತವಾಗಿರುವಂತಹ ಜಾಗ. ನಾವು 10 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀವಿ, ನಾವು ಮನೆ ಕಟ್ಕೋಬೇಕು ಅಂತ ಇದ್ದೀವಿ, ಎಲ್ಲ ಟೈಟಲ್ಸು ಲೀಗಲ್ಲು ಕ್ಲಿಯರ್ ಆಗಿರಬೇಕು, ಬ್ಯಾಂಕಿಂದ ಸಾಲ ಸೌಲಭ್ಯ ಸಿಗಬೇಕು ಅಂತ ಇರೋರಿಗೂ ಸಹ ಇಲ್ಲಿ ಸೈಟ್ ಸಿಗುತ್ತೆ. ಮನೇನೂ ಇದೆ ಸೇಲಿಗೆ. ಅದರದ್ದು ಸಂಕ್ಷಿಪ್ತವಾಗಿರುವಂತಹ ವಿಡಿಯೋ ನಾನು ಮಾಡಿದ್ದೀನಿ ಯೂಟ್ಯೂಬ್ ಅಥವಾ ಅದ್ರದ್ದು ನಾನು ಇವಾಗ ಯಾವ ಮೀಡಿಯಾದಲ್ಲಿ ನೋಡ್ತಾ ಇರ್ತಾರೆ, ಇದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಯಾವ ಮನೆ ಸೇಲ್ಗಿದೆ ಅದನ್ನು ಸಹ ನಾನು ಕೊಟ್ಟಿರ್ತೀನಿ. ಇಲ್ಲ ನಾವಿಲ್ಲಿ ಮನೆ ಕಟ್ಕೋಬೇಕು ಅಂತ ಇದ್ದೀವಿ, ಎಲ್ಲ ಮೂಲಭೂತ ಸೌಕರ್ಯಗಳು ಇದೆಯಾ? ಖಂಡಿತವಾಗ್ಲೂ ನಿಮಗೆ ಮನೆ ಕಟ್ಕೋಬೇಕು ಅಂದ ತಕ್ಷಣ ಬೇಕಾಗುವಂಥ 2 ವಿಚಾರಗಳು, ಒಂದು ಕರೆಂಟು, ಒಂದು ನೀರು, ಇದೆರಡೂ ಇದೆ. ನೆಕ್ಸ್ಟ್, ಮನೆ ಕಟ್ಟಾದ್ಮೇಲೆ ಒಳಚರಂಡಿ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್ ವಾಟರ್ ಸಿಸ್ಟಮ್ ಇದೆಯಾ? ಖಂಡಿತವಾಗ್ಲೂ ಇದೆ. ಯಾವ ಮೆಷರ್ಮೆಂಟ್ ಸೈಟ್ ಸಿಗುತ್ತೆ ನೋಡಿ, 30-40 ವೆಸ್ಟ್ ಫೇಸಿಂಗ್ ಸೈಟ್ಸ್ ಆರ್ ಅವೈಲಬಲ್. 30-40 ವೆಸ್ಟ್ ಫೇಸಿಂಗ್ ಸೈಟ್ಸ್ ಆರ್ ಅವೈಲಬಲ್. ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಬೌಟ್ ನಾನೊಂದು, ದಿಸ್ ಇಸ್ ಫಾರ್ ದೋಸ್ ಯಂಗ್ಸ್ಟರ್ಸ್, ಹುಡುಗ ಹುಡುಗಿಯರು, ನಾವು ಕೆಲಸಕ್ಕೆ ಸೇರಿರ್ತೀವಿ, ನೀವು ಮ್ಯೂಚುವಲ್ ಫಂಡ್ಸು, ಇನ್ಶೂರೆನ್ಸು ಅಥವಾ ಈಕ್ವಿಟೀಸು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ. ಒಂದು ಇನ್ವೆಸ್ಟ್ಮೆಂಟ್ ಫ್ಯೂಚರ್ಗೆ ನಾವೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ, ನಾವೊಂದು 5-10 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀವಿ, ನಾವು ಮುಂಬರುವ ದಿವಸಗಳಲ್ಲಿ ಮನೆ ಕಟ್ಕೋತೀವಿ ಅಥವಾ ಒಳ್ಳೆ ರೇಟ್ ಬಂದಾಗ ಸೇಲ್ ಮಾಡ್ತೀನಿ ಅನ್ನೋರ್ಗೂ ಇದು ಸೂಕ್ತವಾಗಿದೆ. ನಮ್ಮ ಹತ್ರ ಒಂದು 5-10 ಲಕ್ಷ ಇದೆ, ನಾವು ಕನಸಿನ ಮನೆಯನ್ನು ಕಟ್ಕೋಬೇಕು ಅಂತ ಇದ್ದೀವಿ, ಬಹಳ ದೂರ ಇರಬಾರ್ದು, ಸುತ್ತಮುತ್ತ 4-5 ಮನೆಗಳು ಇರಬೇಕು, ಮೂಲಭೂತ ಸೌಕರ್ಯಗಳು ಇರಬೇಕು. ನಾವು ಮನೆ ಕಟ್ಕೊಂಡ್ರು ಸಹ ಸ್ಕೂಲ್ ಇರ್ಬೋದು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟ್ರು, ATMಗಳೆಲ್ಲ ನಿಮ್ಗೆ ಇಲ್ಲಿಂದ ಹಾರ್ಡ್ಲಿ ಅಬೌಟ್ ಅರ್ಧ ಕಿಲೋಮೀಟ್ರು ಬೋಗಾದಿ ರೋಡು. ಬೋಗಾದಿ ನೀವು ಮೇನ್ ರೋಡಿಗೆ ಬರ್ತೀರಾ ಅಥವಾ ಹಳ್ಳಿ ಬೋಗಾದಿ ಅಂತ ಹೇಳ್ತೀರಾ, ಅಲ್ಲಿಗೆ ಬರ್ತೀರಾ. ಅಲ್ಲಿ ನಿಮಗೆ ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಸಿಗುತ್ತೆ. ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ನಾವು ವಿದ್ಯಾಭ್ಯಾಸ ಕೊಡಿಸ್ಬೇಕು. ನಾವಿಲ್ಲಿನ ಮನೆ ಕಟ್ಕೊಬಿಡ್ತೀವಿ, ಸ್ಕೂಲ್ ಯಾವುದಿದೆ?